ಹಲೋ ಗಾಯ್ಸ್, ಮತ್ತೊಮ್ಮೆ ಹೊಸ ವೀಡಿಯೋಗೆ ಸ್ವಾಗತ. ಇವತ್ತಿನ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಸ್ಸಿಮೀಟರ್ ಇಂಡೋನೇಷ್ಯಾದಲ್ಲಿ ಮ್ಯೂಸಿಕ್ ಹೇಗೆ ಹಾಕೋದು ಅಂತ ಮತ್ತು ಹೇಗೆ ಡೌನ್ಲೋಡ್ ಮಾಡಿ ಹಾಕೋದು ಅಂತ. ಫಸ್ಟಿಗೆ ಕ್ರೋಮ್ ಅನ್ನುವ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ, ಸರ್ಚ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಫೇವ್ರೆಟ್ ಸಾಂಗ್ ಹೆಸರು ಪ್ಲಸ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಸಾಂಗ್ ಡೌನ್ಲೋಡ್ ಅಂತ ಮುಂದೆ ಹಾಕೊಂಡ ನಂತರ ಸರ್ಚಿಗೆ ಹೋಗಬೇಕಾಗ್ತದೆ. ನೋಡಿ, ಈ ರೀತಿ ಹೋಗ್ತೀವಿ ನಾವು. ಇಲ್ಲಿ ತುಂಬ ಅಪ್ಲಿಕೇಶನ್ ಸಿಗ್ತದೆ. ಅದರಲ್ಲಿ ನೀವು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕೆಳಗೆ ಬಂದರೆ ಡೌನ್ಲೋಡ್ ಅಂತ ಇದು ಕಾಣಿಸ್ತಿದೆ ನೋಡಿ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡ್ತೀನಿ ನಾನು. ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕಲಿ ಡೌನ್ಲೋಡ್ ಸ್ಟಾರ್ಟ್ ಆಗ್ತದೆ. ನೋಡ್ಬೋದು ನೀವು, ಡೌನ್ಲೋಡ್ ಆಗ್ತಿದೆ ನಂತೀಗ. ಈಗ ಈ ಅಪ್ಲಿಕೇಶನ್ ಡೌನ್ಲೋಡ್ ಆದ ನಂತರ ನಾವು ಏನು ಮಾಡಬೇಕಂದ್ರೆ ನೋಡಿ, ಈ ರೀತಿ ಡೌನ್ಲೋಡ್ ಆಗ್ತದೆ. ಡೌನ್ಲೋಡ್ ಆದ ನಂತರ ಬಸ್ಸಿಮೀಟರ್ ಇಂಡೋನೇಷ್ಯಾ ಆ್ಯಪ್ ಓಪನ್ ಮಾಡಬೇಕಾಗ್ತದೆ. ಅಂದರೆ ಗೇಮ್ ಓಪನ್ ಮಾಡಿದ ನಂತರ ಇಲ್ಲಿ ಗ್ಯಾರೇಜ್ ಅಂತ ಅಪ್ಲಿಕೇಶನ್ ಸೈಡಲ್ಲಿ ಬರ್ತಿದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಮೇಲ್ಗಡೆ ಮ್ಯೂಸಿಕ್ ಐಕಾನ್ ಸಿಗುತ್ತೆ. ಅದು ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿದ ನಂತರ ಮ್ಯೂಸಿಕ್ ಅಂತ ಇಲ್ಲಿ ಲೆಟರಲ್ಲಿರುತ್ತೆ. ಲೆಟರ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟ್ರ್ಯಾಕಿಗೆ ಕ್ಲಿಕ್ ಮಾಡಬೇಕಾಗ್ತದೆ. ಕ್ಲಿಕ್ ಮಾಡಿದ ನಂತರ ಡಿವೈಸ್ ಗ್ಯಾಲರಿಗೆ ಹೋಗಬೇಕಾಗುತ್ತೆ. ಗ್ಯಾಲರಿಗೆ ಹೋದಾಗ ಇಲ್ಲಿ ನೀವು ಡೌನ್ಲೋಡ್ ಮಾಡಿರುವ ಸಾಂಗ್ ಸಿಗ್ತದೆ. ಫಸ್ಟಿಗೆ ನನಗೆ ಸಿಕ್ಕಿದೆ ನೋಡಿ. ಇಲ್ಲಿ ಈ ರೀತಿ ನಿಮಗೆ ಸಿಗ್ತದೆ. ಸಿಕ್ಕಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಸಾಂಗ್ ಇದೆಲ್ಲ ಪೇಸ್ಟ್ ಆಗಿದೆ. ಈಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. 3, 2, 1 ಸ್ಟಾರ್ಟ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.